ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಜರ್ನಿ ವಿತ್ ಜ್ಯೋತಿ. ಐ ಹೋಪ್ ನೀವೆಲ್ಲ ಯುಗಾದಿ ಹಬ್ಬನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ. ನಾನಿವಾಗ ಹೊಸ್ತುಡುಕು ಹಬ್ಬನ ಆಚರಿಸ್ತಾ ಇದ್ದೀನಿ. ಅದರದ್ದೇ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಿಧಾನ ಆಯಿತು, ಅದಕ್ಕೆ ಕ್ಷಮೆ ಇರಲಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಿನ್ನೆ ಎಲ್ಲ ಹಬ್ಬ ಮುಗಿಸಿದ್ವಲ್ಲ, ಹಾಗಾಗಿ ಇವತ್ತು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ. ತುಂಬ ಟಯರ್ಡ್ ಆಗಿತ್ತು. ಎದ್ದು ನಾನು ಮೊದಲನೇದಾಗಿ ಫ್ರೆಶ್ ಅಪ್ ಆಗಿ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಾನಂತೂ ಫಿಲ್ಟ್ರ್ ಕಾಫಿ ಲವರಪ್ಪ. ನೀವು? ಹಾಗೆ ನನ್ನ ಮಗಳು ಆನ್ಲೈನಲ್ಲಿ ಒಂದು ಬ್ಯಾಗ್ನ ಬುಕ್ ಮಾಡಿದ್ಲು. ಇದು ಫ್ಲಿಪ್ಕಾರ್ಟಿಂದ ತರಿಸಿರೋದು. ಇದು ಆಫರ್ ಪ್ರೈಸ್ ಇತ್ತು. 165 ಇತ್ತು, ನಮಗೆ 65 ರುಪೀಸಲ್ಲಿ ಸಿಕ್ತು. ಅವಳು ಮಮ್ಮಿ 65 ರುಪೀಸ್ ಇದೆ, ನನಗೆ ಇಷ್ಟ ಆಗಿದೆ ತಗೊಳ್ತೀನಿ ಅಂದ್ಲು. ಸರಿ ತಗೋ ಅಂತ ಹೇಳಿದೆ. ಬಂದಮೇಲೆ ಗೊತ್ತಾಗಿದ್ದು ಬ್ಯಾಗ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ. ನಾನು ಅಂದ್ಕೊಂಡಿದ್ದೆ 65 ರುಪೀಸ್ ಹೇಗಿದೆಯೋ ಏನೋ, ಚೆನ್ನಾಗಿತ್ತೋ ಚೆನ್ನಾಗಿರಲ್ವೋ ಅಂತ. ಹೋಗ್ಲಿ ಬಿಡು, ಅವಳು ಇಷ್ಟಪಟ್ಟಿದ್ದವಳೆಲ್ಲ ತಗೊಳ್ಳಿ ಅಂತ ತರಿಸ್ದೆ. ಚೆನ್ನಾಗಿತ್ತು. ಅವಳೆಲ್ಲಾದರೂ ಒನ್ ಡೇ ಟ್ರಿಪ್ಪಿಗೆ ಹೋದರೆ ಅವಳಿಗೆ ಯೂಸ್ ಆಗುತ್ತೆ. ಆರಾಮಾಗಿ ಒಂದು ಜೊತೆ ಬಟ್ಟೆ, ಟವಲ್, ಹಾಗೆ ವಾಟರ್ ಬಾಟಲ್, ಅವಳ ಥಿಂಗ್ಸ್ ಎಲ್ಲ ಇಟ್ಕೋಬೋದು. ಒಳಗಡೆ ಒಂದು ದೊಡ್ಡ ಜಿಪ್ ಇದೆ, ಮುಂದೆಗಡೆ ಒಂದು ಚಿಕ್ಕ ಜಿಪ್ ಇದೆ. ಅದು ಕೂಡ ತುಂಬ ಲೆಂತಿಯಾಗಿ ಚೆನ್ನಾಗಿದೆ. ಆರಾಮಾಗಿ ಅವಳು ಮೊಬೈಲ್ಸ್ ಅದು ಇದು ಎಲ್ಲ ಸ್ಟೋರ್ ಮಾಡ್ಕೋಬೋದು. ನನಗೂ ಇಷ್ಟ ಆಯಿತು. ಕಲರು ಕೂಡ ಹಾಗೆ ಇಷ್ಟ ಆಯಿತು. ಅಲ್ಲಿದ್ದು ಬ್ಲೂ ಮತ್ತು ಪಿಂಕ್ ಹಾಗೆ ವೈಟ್. ನಾನು ಬ್ಲೂ ತರಿಸಿದ್ದೆ, ಅವಳೇ ತರಿಸ್ಕೊಂಡಿದ್ದು. ಚೆನ್ನಾಗಿದೆ ಬ್ಯಾಗ್, ಮಾತ್ರ ಇಷ್ಟ ಆಯಿತು. ನಾನು ಅಷ್ಟೇ, ಏನಾದರೂ ಬೇಕಂದರೆ ಸಡನ್ಲಿ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಒಂದೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗಿರಲ್ಲ ಅಷ್ಟೇ. ಹಾಗೆ ಊರಿಂದ ಮಟನ್ ಕೂಡ ತೊಗೊಂಡು ಬಂದಿದ್ದರು. ಟೋಟಲ್ 4 kg ನಾವೇ ಮರಿನ ಕಟ್ ಮಾಡಿದ್ದು. ಅದರಲ್ಲಿ 1 kg ಅಮ್ಮವ್ರಿಗೆ ಕೊಟ್ಬಿಟ್ಟು ನಾನು ಕೂಡ ಇಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಡುಗೆಗೆ. ಬೆಳಿಗ್ಗೆ ತಿಂಡಿಗೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಸ್ವಲ್ಪ ಮಟನ್ ತೊಗೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೊಳ್ತೀನಿ. ಇಲ್ಲಿ ಯಾರು ವೆಜಿಟೇರಿಯನ್ಸ್ ಇದ್ದೀರೋ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಇಷ್ಟ, ವೆಜ್ ತಿನ್ನೋರು ವೆಜ್ ಇಷ್ಟ. ಹಾಗೆ ಬಿರಿಯಾನಿಗೆ ಏನೇನು ಥಿಂಗ್ಸ್ ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಜಸ್ಟ್ ತೊಗೊಂಡು ಕಟ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದನ್ನೆಲ್ಲ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನೆಲ್ಲ ಅಡುಗೆ ಮಾಡಿದ್ರಿ, ಹಾಗೆ ಹೇಗೆ ಆಚರಿಸಿದ್ರಿ ಹೊಸ್ತುಡುಕನ್ನ, ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮಟನ್ ಬೇಯಿಟ್ಬಿಡೋಣ ಅಂಥೇಳಿ ಕುಕ್ಕರ್ನ ಬಿಸಿ ಮಾಡಿಕೊಂಡು ಎಣ್ಣೆನ ಹಾಕಿ, ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋ ತನಕ ಬಾಡಿಸ್ಕೊಳ್ತಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗ್ತಿದ್ದಂಗೆ ನಾನು ಇದಕ್ಕೆ ಅರಿಶಿನ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ, ನಂತರ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಡು ಬೇಕಾದಷ್ಟು ಉಪ್ಪು, ಅಂದರೆ ನಾನಿಲ್ಲಿ ಒಂದು ಅರ್ಧ kgಗಿಂತ 100 ಗ್ರಾಮ್ 200 ಗ್ರಾಮ್ ಜಾಸ್ತಿ ಇದೆ, ಅರ್ಧ kg ಮೇಲೆ. ಅಷ್ಟಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪನ್ನು ಸೇರಿಸ್ಕೊಂಡು ಮಸಾಲೆನೆಲ್ಲ ಎಣ್ಣೆ ಜೊತೆ ಒಂದು ಸುತ್ತಿಸ್ಕೊಳ್ತೀನಿ, ಮಿಕ್ಸ್ ಮಾಡ್ಕೊಳ್ತೀನಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ಬಿಟ್ರೆ ಸೀದೋಗ್ಬಿಡುತ್ತಲ್ವ, ತಿರುಗ್ತಿದ್ದಂಗೆ ನಾನು ಹಿಂದೆನೇ ಮಟನ್ನ ಸೇರಿಸ್ಕೊಂಡ್ಬಿಡ್ತೀನಿ. ಇದನ್ನು ಸುಮಾರು 4ರಿಂದ 5 ವಿಸಿಲ್ ಕೂಗಿಸ್ಕೊತೀನಿ. ಯಾಕಂದರೆ ಊರದು ಮಟನ್ನು ಊರಿಂದ ತಂದಿರೋದು, ಹಾಗೆ ಸ್ವಲ್ಪ ಬಲ್ತಿದೆ, ಹಾಗೆ ದಪ್ಪ ಪೀಸ್ ತೊಗೊಂಡಿದ್ದೀನಿ ನಾನು ಬಿರಿಯಾನಿಗೆ ಅಂತ ಹೇಳಿ. ಏನಿಲ್ಲ ಅಂದರೂ 4ರಿಂದ 5 ವಿಸಿಲ್ ಬೇಕೇ ಬೇಕು. ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಂಡು ವಿಸಿಲ್ ಕೂಗಿಸ್ಕೊಂಡ್ಬಿಡ್ತೀನಿ, ಕುಕ್ಕರ್ ಮುಚ್ಚಳನ ಮುಚ್ಚಿ. ಈ ಥರ ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಟನ್ ಪೀಸ್ಗಳೆಲ್ಲ ತುಂಬ ಚೆನ್ನಾಗಿ ಉಪ್ಪು ಖಾರನ ಹಿಡಿದಿರುತ್ತೆ, ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 2 ದಪ್ಪ ಈರುಳ್ಳಿ ಉದ್ದುದಾಗಿ ಹಚ್ಕೊಂಡಿದ್ದೀನಿ, 2 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಹಾಗೆ ಪಲಾವ್ ಎಲೆ, ಅನಾನಸ್ ಮೊಗ್ಗು, ಕಲ್ಲುವ, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ. ಇನ್ನೊಂದು ಪ್ಲೇಟಲ್ಲಿ ಮೆಣಸು, ಜೀರಿಗೆ, ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೆಣಸು, ಜೀರಿಗೆ, ಸೋಂಪು ಕಾಳು, ಹಾಗೆ ಒಂದು 4 ಏಲಕ್ಕಿ ಕಾಯಿನ ಹಾಕ್ಕೊಳ್ತಿದ್ದೀನಿ. ನಂತರ ಬೆಳ್ಳುಳ್ಳಿ, 1.5 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 7 ಹಸಿಮೆಣ್ಸಿನ್ಕಾಯಿ, ಹಾಗೆ 1.5 ಇಂಚು ಶುಂಠಿ, ಒಂದು ಅರ್ಧ ಈರುಳ್ಳಿ, ನಂತರ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 1/4 ಹಿಡಿ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಇಷ್ಟು ಪೇಸ್ಟ್ ಆಗಬೇಕು.
ಈಗ ಆಗಲೇ ಬೇಯಕ್ಕಿಟ್ಟಿದ್ನೆಲ್ಲ ಮಟನ್ ಅದು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸುಮಾರು ಒಂದು 5 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ. ಈಗ ಅದೇ ಕುಕ್ಕರ್ನ ನಾನು ಬಿಸಿಗಿಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ನಂತರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೀನಿ. ಇವೆರಡು ಬಿಸಿ ಆದ ನಂತರ ಏನು ಪಲಾವ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದನ್ನು ಸೇರಿಸ್ಕೊಳ್ತೀನಿ. ಮಾಮೂಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಕಲ್ಲುವು, ಕಸ್ತೂರಿ ಮೇಥಿ ಇಷ್ಟನ್ನು ಸೇರಿಸ್ಕೊಂಡು ಉದ್ದುದಾಗಿ ಹಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ತೀನಿ. ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಎರಡೂ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ನೀವು ನಿಮ್ಮ ಮನೇಲಿ ಹೇಗೆ ಬಿರಿಯಾನಿನ ಮಾಡ್ತೀರಾ ಅಂತ ತಿಳಿಸಿ. ನಾನಿದು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾ ಇರೋದು. ಸಿಂಪಲಾಗಿ ಅಂದರೆ ಇನ್ನೂ ಸಿಂಪಲ್ಲಾಗಿ ಮಾಡೋದು ಗೊತ್ತು, ಅದನ್ನು ಕೂಡ ಒಂದಿನ ತೋರಿಸ್ತೀನಿ. ಇದೆರಡು ಕೂಡ ಸ್ವಲ್ಪ ಮೆತ್ತಗಾಗಲಿ. ಇದೆರಡು ಮೆತ್ತಗಾದಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲನ ಸೇರಿಸ್ಕೋಬೇಕು. ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಮಸಾಲೆನೂ ಕೂಡ. ಚಿಕನ್ ಬಿರಿಯಾನಿನೂ ಅಷ್ಟೇ ಇದೇ ಮೆಥಡಲ್ಲಿ ನಾವು ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಅಂದರೆ ಸುಮ್ಮನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಗೆ ಹಚ್ಚಿ ಡೈರೆಕ್ಟಾಗಿ ಸೇರಿಸ್ಕೊಂಡು ಚಿಕನ್ನ ಸೇರಿಸ್ಕೊಂಡು ಫ್ರೈ ಮಾಡಿ ಕೂಗಿಸ್ಕೊಂಡ್ರೆ ಅದೊಂಥರ ಚೆನ್ನಾಗಿರುತ್ತೆ. ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಇದು ಬೇರೆ ಥರ ಟೇಸ್ಟ್ ಬರುತ್ತೆ ನೋಡಿ. ಇವಾಗ ಮಸಾಲೆನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ಸೇರಿಸ್ಕೊಳ್ತೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರೂ ನಾನ್ ವೆಜ್ ಪ್ರಿಯರೇ. ಅವಾಗವಾಗ ನಾನ್ ವೆಜ್ ಮಾಡ್ತಾನೆ ಇರ್ತೀವಿ, ಹಾಗೆ ಬೇರೆ ಬೇರೆ ಥರನೂ ಮಾಡ್ತಾನೆ ಇರ್ತೀವಿ. ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡೆ. ಇವಾಗ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ನ ಸೇರಿಸ್ಕೊಂಡು ಅದನ್ನೇನು ಜಾಸ್ತಿ ಏನು ಬೇಯಿಸ್ಕೊಳ್ಳೋದೆಲ್ಲ ಏನು ಬೇಡ, ಯಾಕಂದರೆ ಕುಕ್ಕರಲ್ಲಿ ಬೇಯಿಸಿರ್ತೀವಲ್ಲ ಬೆಂದಿರುತ್ತೆ. ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮಸಾಲೆ ಜೊತೆ ಅದು ಬೆರೆಯೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಒಂದು ಚಿಕ್ಕ ಬಟ್ಲಲ್ಲಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಕು, ಯಾಕಂದರೆ ನಾವು ಟೊಮೊಟೊ, ನಿಂಬೆಹಣ್ಣು ಎಲ್ಲ ಸೇರಿಸ್ತೀವಲ್ಲ, ಹಾಗಾಗಿ ಅಷ್ಟೇ ಮೊಸರು ಸಾಕು. ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವೇನು ನೆನೆಸಿ ಇಟ್ಕೊಂಡಿರ್ತೀವಲ್ಲ ಅಕ್ಕಿ, ಅದನ್ನು ಸೇರಿಸ್ಕೋಬೇಕು. ಈಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನಾನಿಲ್ಲಿ 2.5 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. 2.5 ಲೋಟಕ್ಕೆ 4 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೋಟ ಯಾಕೆ ಕಮ್ಮಿ ಹಾಕ್ಕೊಳ್ತಿದ್ದೀನಿ ಅಂದರೆ ಅದರಲ್ಲೇ ಮಸಾಲೆಯಿಂದ ಮೊಸರು ಎಲ್ಲ ಹಾಕಿರ್ತೀವಲ್ಲ, ಅದರಲ್ಲೇ ಸ್ವಲ್ಪ ನೀರನ್ನ ಬಿಟ್ಕೊಂಡಿರುತ್ತೆ. ಹಾಗೆ ಮಟನ್ ಬೇಯಿಸಿದ ನೀರು ಕೂಡ ಹಾಕಿರ್ತೀವಿ. ಹಾಗಾಗಿ ನಾನು ಒಂದು ಅರ್ಧ ಲೋಟ ಕಮ್ಮಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ 1 ನಿಂಬೆಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ನಿಂಬೆಹಣ್ಣಿದು, ದಪ್ಪದಲ್ಲ. ಇದನ್ನು ಪೂರ್ತಿ ನಿಂಬೆಹಣ್ಣನ್ನ ಸೇರಿಸ್ಕೊಳ್ತಿದ್ದೀನಿ. ಒಂದು ಸುತ್ತು ಮಿಕ್ಸ್ ಮಾಡಿಕೊಂಡು ಇವಾಗ ಮುಚ್ಚಳನ ಮುಚ್ಚಿಬಿಡ್ತೀನಿ. ಸರಿಯಾಗಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಬಿರಿಯಾನಿ ರೆಡಿಯಾಗಿರುತ್ತೆ. ತಳ ಒಂದು ಚೂರು ಸೀದಿರಲ್ಲ, ಆ ಥರ ಬಿರಿಯಾನಿ ರೆಡಿಯಾಗಿರುತ್ತೆ. ಇವಾಗ 2 ವಿಸಿಲ್ ಆದ ನಂತರ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಮಾತ್ರ. ಉದ್ರುದ್ರಾಗಿತ್ತು ರೈಸ್ ಎಲ್ಲ. ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಅಂತ. ನಂತರ ನಾನು ಒಂದು ಅಗಲವಾದ ತಟ್ಟೆನ ತಗೊಂಡು ಅದರಲ್ಲಿ ಬಿರಿಯಾನಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಕುಕ್ಕರ್ನಲ್ಲಿ ಬಿಸಿ ಇರೋದ್ರಿಂದ ಮಿಕ್ಸ್ ಮಾಡುವಾಗ ಅನ್ನ ಮುದ್ದೆ ಆಗ್ಬೋದು. ನಂತರ ನಾವು ತಳ ಸೀದೆ ಇರೋ ಥರ ಅಡುಗೆನ ಮಾಡ್ಕೊಂಡಿದ್ರು ಕುಕ್ಕರ್ ಬಿಸಿಗೇ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಥರ ತಟ್ಟೆಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡಾಗ
ಎಲ್ಲ ಕಡೆ ಮಸಾಲೆನೂ ಕೂಡ ಚೆನ್ನಾಗಿ ಹಿಡಿಯುತ್ತೆ, ಹಾಗೆ ತಳನೂ ಹಿಡಿಯಲ್ಲ, ಸೀದ ವಾಸನೆಯೂ ಕೂಡ ಬರೋದಿಲ್ಲ ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ಮನೆಯೆಲ್ಲ ಸ್ಮೆಲ್ ಬರ್ತಾ ಇದೆ. ಇವಾಗ ಹೋಗಿ ತಿನ್ನಬೇಕು. ಹೊಟ್ಟೆ ಹಸಿವು ಕೂಡ ಆಗ್ತಾಯಿದೆ. ನಾನು ಬ್ರೇಕ್ಫಾಸ್ಟ್ ಮುಗಿಸಿ ನಂತರ ನಾನು ಏನು ಅಡುಗೆ ಮಾಡ್ತೀನಿ ಮಧ್ಯಾಹ್ನಕ್ಕೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ನೀವು ಕೂಡ ಅಷ್ಟರಲ್ಲಿ ತಿಂಡಿನ ತಿನ್ಕೊಂಡು ಬಂದುಬಿಡಿ. ತಿಂಡಿನೆಲ್ಲ ಮುಗಿಸಿ ಸ್ವಲ್ಪ ಮನೆ ಕೆಲಸನೆಲ್ಲ ಮುಗಿಸಿ ಇವಾಗ ಬೋಟಿ ಗೊಜ್ಜು ಹಾಗೆ ಮಟನ್ ಸಾರನ್ನ ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ಒಂದು ಕುಕ್ಕರ್ಗೆ ನೆನೆಸಿಟ್ಟಿರುವಂಥ ಕಡಲೆಕಾಳು ಹಾಗೆ ಬಟಾಣಿ ಕಾಳು, ಬೋಟಿ ಕ್ಲೀನ್ ಮಾಡಿರುವಂಥ ಬೋಟಿನ ಹಾಕಿ ಉಪ್ಪು ಅರಿಶಿನ ಹಾಕಿ ಕೂಗಿಸ್ಕೊಳ್ತಿದ್ದೀನಿ. ಅದು ಒಂದು 2 ವಿಸಿಲ್ 3 ವಿಸಿಲ್ ಕೂಗಿಸ್ಕೊಳ್ತೀನಿ. ಅದು ಕೂಗೋ ಅಷ್ಟರಲ್ಲಿ ನಾನು ಮತ್ತು ನನ್ನ ಗಂಡ ಇಬ್ಬರು ಮಾತಾಡಿಕೊಂಡು ಕೆಳಗಡೆ ಮಸಾಲೆನ ರೆಡಿ ಮಾಡ್ಕೊತಿದ್ದೋ. ಅವರು ತೆಂಗಿನಕಾಯಿ ತುರ್ಕೊಡ್ತಿದ್ರು, ನಾನು ಹಾಗೆ ಈರುಳ್ಳಿ ಮತ್ತು ಬೋಟಿ ಗೊಜ್ಜಿಗೆ ಬಾಳೆಕಾಯಿ ಬೇಕಲ್ವ ಅದನ್ನೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಕಾಯಿ ಸರಿಯಕ್ಕೆ ಬೇರೆ ಬಂದ್ಬಿಟ್ಟ. ಎಲ್ಲಿ ಸ್ಕ್ರೀನ್ ಹಾಕಿ ಈರುಳ್ಳಿ ಹಚ್ಚಿಟ್ಟಿದ್ದೀನಿ. ಈಗ ಬೇಗ ಹೇಳು, ಸಾಂಬಾರು ಮಾಡ. ನಮ್ಮ ಮನೆಯವ್ರಿಗೆ ಟೈಮ್ ಸಿಗದೆ ಈ ಹಬ್ಬಗಳಲ್ಲಿ, ಅದು ಮೊದಲು ಹಬ್ಬಗಳಲ್ಲೂ ರಜಾ ಆಗ್ತಾ ಇರಲಿಲ್ಲ. ಇವಾಗ ನಾನು ಬಲವಂತ ಮಾಡಿ ಹಠ ಮಾಡಿ ರಜಾ ಹಾಕ್ಸ್ತಾ ಇದ್ದೀನಿ. ಸ್ವಂತ ಬಿಸ್ನೆಸ್ಸೇ ಆದರೂ ಕೂಡ ಯಾವತ್ತೂ ಮನೇಲಿ ಇರೋದೇ ಇಲ್ಲ ಅವರು. ಹಾಗೆ ಸಾಂಬಾರು ಮಾಡಲಾ ಬೇಡವಾ ಅಂತಲೂ ಕೇಳ್ತಾ ಇದೆ. ಯಾಕಂದರೆ ಬೋಟಿ ಗೊಜ್ಜು ಮಾಡಿದ್ದೀನಿ, ಬಿರಿಯಾನಿ ಕೂಡ ಸ್ವಲ್ಪ ಇತ್ತು. ಈಗ ಮಟನ್ ಸಾರು ಕೂಡ ಮಾಡಿದ್ರೆ ಅದು ಉಳ್ಕೊಂಬಿಡುತ್ತೆ. ಮಾರನೇ ದಿನ ಗುರುವಾರ ಇರೋದ್ರಿಂದ ನಾವು ಯಾರೂ ಮಟನ್ ಚಿಕನ್ ತಿನ್ನೋದಿಲ್ಲ. ಹಾಗಾಗಿ ಬೋಟಿ ಗೊಜ್ಜೆ ಸಾಕು, ಮಟನ್ ಸಾರು ಮಾಡೋದು ಬೇಡ, ಅದನ್ನ ಹಾಗೆ ಫ್ರೈ ಮಾಡಿ ಎತ್ತಿಟ್ಬಿಡೋಣ ಅಂತ ಮಾತಾಡ್ತಾ ಇದ್ದೋ. ಬೋಟಿ ಗೊಜ್ಜಿಗೆ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಒಂದು 3 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಹಾಗೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಮನೇಲೇ ಮಾಡಿಟ್ಟಿರುವಂಥ ಮಟನ್ ಸಾಂಬಾರು ಪುಡಿನ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಮಟನ್ ಸಾಂಬಾರು ಪುಡಿ ನಿಮ್ಮ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಅಂಗಡಿನಲ್ಲಿ ಸಿಗುವಂಥ ಅರಿಶಿನ ಪುಡಿ, ಧನಿಯಾ ಪುಡಿ ಹಾಗೆ ಅಚ್ಕಾರದ ಪುಡಿ, ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೋಬೋದು. ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಹಚ್ಚಿಟ್ಕೊಂಡಿರುವಂಥ ಬಾಳೆಕಾಯಿನ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಈ ಬಾಳೆಕಾಯಿ ಬೋಟಿ ಗೊಜ್ಜಿಗೆ ತುಂಬಾ ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡಿಕೊಂಡು ಗೊಜ್ಜು ಮಾಡಿಕೊಂಡ್ರೆ. ಫ್ರೆಂಡ್ಸ್, ಮೀಡಿಯಮ್ ಫ್ಲೇಮ್ನಲ್ಲಿ ಬಾಳೆಕಾಯಿನ ಬೇಯಲಿಕ್ಕೆ ಇಟ್ಬಿಟ್ಟು ನಾನಿವಾಗ ಮಸಾಲೆನೇ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಕೋಬೇಕು ಮಸಾಲೆನ. ಈಗ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳು ಹಾಗೆ ಬಟಾಣಿ ಕಾಳು, ಬೋಟಿನ ಹಾಕ್ಕೊಂಡು ರುಬ್ಬಿರುವಂಥ ಮಸಾಲೆನ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬ್ಲೆಡ್ ಕೂಡ ಇತ್ತು, ಅದನ್ನು ಕೂಡ ಚೆನ್ನಾಗಿ ತೊಳೆದು ಬೇಯಿಸ್ಕೊಂಡು ಕಟ್ ಮಾಡಿ ಹಾಕಿದ್ದೀನಿ. ನಂತರ ಬಾಳೆಕಾಯಿನೂ ಕೂಡ ಫ್ರೈ ಮಾಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಕೂಡ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಬೋಟಿ ಗೊಜ್ಜಂತೂ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಈಗ ಮತ್ತೆ ಸ್ಟವ್ನ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದು ಮಟನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ. ಪಾತ್ರೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಏನು ನಾವು ಹಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊಂಡು ಅದ್ರ ಜೊತೆ ಉಪ್ಪನ್ನ ಸೇರಿಸ್ಕೋಬೇಕು. 3 kg ಮಟನ್ ಅಂದರೆ ನಾನು 1 ಹಿಡಿ ಉಪ್ಪು ಹಾಗೆ ಅದರಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಕ್ಸ್ಟ್ರಾ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ತೊಳೆದಿಟ್ಕೊಂಡಿರುವಂಥ ಮಟನ್ನ ಸೇರಿಸ್ಕೊಂಡು ಒಂದು ಚೂರು ನೀರಿರಬಾರ್ದು ಹಾಗೆ ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ಅವಾಗವಾಗ ಅಂದರೆ ಒಂದು 5 ನಿಮಿಷಕ್ಕೊಂದ್ಸರಿ 2 ನಿಮಿಷಕ್ಕೊಂದ್ಸರಿ ಬಂದು ಈ ಥರ ತಿರುವಾಕಿ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು.
ಅದರಲ್ಲಿ ಒಂದು ಚೂರು ನೀರಿರಬಾರ್ದು, ನೀರೆಲ್ಲ ಹಿಂಗೋಗಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಟನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೀರೆಲ್ಲ ಹಿಂಗೋಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಸ್ಟವ್ನ ಆಫ್ ಮಾಡಿ ಆರ್ಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಅದೇ ಟೈಮ್ಗೆ ಬೋಟಿ ಗೊಜ್ಜನ್ನ ಬೇಯ್ಕಿಟ್ಟಿದ್ನಲ್ಲ, ಅದು ಕೂಡ ವಿಸಿಲ್ ಆಗಿತ್ತು, ಅದನ್ನು ಕೂಡ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಬೋಟಿ ಗೊಜ್ಜು. ಈಗ ಟೈಮ್ ಬಂದು ಸುಮಾರು 3:30 ಹತ್ತತ್ರ ಆಗೋಗ್ಬಿಟ್ಟಿತ್ತು. ಬೆಳಿಗ್ಗೆ ಬಿರಿಯಾನಿ ತಿಂದಿದ್ವಲ್ಲ, ಹಾಗಾಗಿ ಲೇಟಾಗಿ ಊಟ ಮಾಡ್ದೋ. ಸರಿ ಅಂದ್ಬಿಟ್ಟು ನಾನು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಬಂದು ಫ್ರೆಶ್ ಅಪ್ ಆಗಿ ಊಟನ ಮಾಡ್ಕೊಂಡು ಇವಾಗ ರೆಸ್ಟ್ ಮಾಡಬೇಕು. ಬೆಳಿಗ್ಗೆಯಿಂದ ಬರೀ ಕೆಲಸ ಅನ್ನೋದೇ ಆಗೋಗ್ಬಿಟ್ಟಿತ್ತು. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಹೊಸ್ದುಡ್ಡು ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಎಲ್ರಿಗೂ ಶುಭ